ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಹೊಸ ನೇಮಕಾತಿ ಬಂದಿರುವಂಥದ್ದು. ಸೊ 22/6/2026ರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭವಾಗುತ್ತೆ. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು, ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಇರಬೇಕು, ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹೇಗೆ ಹಾಕುವಂಥದ್ದು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಹುದ್ದೆಗಳ ವಿವರ ಹೀಗಿರುತ್ತೆ, ನೀವು ನೋಡಬಹುದು. ಗದಗ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇರುವಂತದ್ದು ಒಟ್ಟು 160ಕ್ಕೂ ಹೆಚ್ಚು ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ 168 ಹುದ್ದೆಗಳು ಇರುವಂತದ್ದು ಆ ಒಂದು ಡಿಸ್ಟಿಕ್ ತಾಲೂಕು ವೈಸ್ ಕೂಡ ನೀವು ನೋಡ್ಕೋಬಹುದು. ಇದರಲ್ಲಿ ತಾಲೂಕಿನ ಒಂದು ಹೆಸರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು, ಅಂಗನವಾಡಿ ಸಹಾಯಕಿ ಹುದ್ದೆಗಳು, ಒಟ್ಟು ಹುದ್ದೆಗಳು ಕೂಡ ನೋಡಬಹುದು. ಸೀರಹಟ್ಟಿಯಲ್ಲಿ ಒಟ್ಟು 29 ಹುದ್ದೆಗಳು, ನರಗುಂದದಲ್ಲಿ 25 ಹುದ್ದೆಗಳು, ರೋಣದಲ್ಲಿ 36 ಹುದ್ದೆಗಳು, ಮುಂಡರಗಿಯಲ್ಲಿ ನಿಮಗೆ 30 ಹುದ್ದೆಗಳು, ಮತ್ತೆ ಗದಗಲ್ಲಿ ನಿಮಗೆ ಒಟ್ಟು 48 ಹುದ್ದೆಗಳು ನೋಡಬಹುದು. ಅರ್ಜಿ ಆರಂಭ ಆಗುವಂಥದ್ದು 22/6/2026ರಿಂದ ಆರಂಭವಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ ಎಷ್ಟಿರಬೇಕು, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ನೋಡಿ, ಮೊದಲನೇದಾಗಿ ವಯೋಮಿತಿಗೆ ಸಂಬಂಧಪಟ್ಟಂತೆ 19ರಿಂದ 35 ವರ್ಷದವರಾಗಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರ ಅರ್ಜಿ ಏನಾದ್ರು ಆಗ್ತಾ ಇದ್ರೆ ಮತ್ತೆ PWD ಕ್ಯಾಂಡಿಡೇಟ್ ಯಾರು ಅಂಗವಿಕಲ ಅಭ್ಯರ್ಥಿಯಾಗಿದ್ದವರಿಗೆ 10 ವರ್ಷ ಸಡಿಲಿಕೆಯನ್ನು ಕೊಡಲಾಗುತ್ತೆ. ಆಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಸ್ಥಳೀಯತೆಗೆ ಸಂಬಂಧಪಟ್ಟಂತೆ. ಸೊ ನೀವು ಸ್ಥಳೀಯ ಕೇಂದ್ರಕ್ಕೆ, ಸ್ಥಳೀಯ ಅಂಗನವಾಡಿಗೆ ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಇನ್ ಕೇಸ್ ನಿಮ್ಮ ಸುತ್ತಮುತ್ತಲಿನ 5 ಕಿಲೋಮೀಟರ್ ಇರುವಂತಹ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಊರುಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಆದರೆ ಆ ಊರಿನ ಕ್ಯಾಂಡಿಡೇಟ್ಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ, ನಂತರ ನಿಮಗೆ ಕೊಡುವಂಥದ್ದು. ಆ ಊರಿಂದ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಿಮಗೆ ಆ ಒಂದು ಊರಿಗೆ ಕೆಲಸವನ್ನ ಕೊಡುವಂಥದ್ದು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟ್ಗೆ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಆದರೆ ನೀವು SSLC ಇಲ್ಲಿ ಕನ್ನಡವನ್ನ ದ್ವಿತೀಯ ಅಥವಾ ಪ್ರಥಮ ಭಾಷೆಯಾಗಿ ಓದಿರಬೇಕಾಗುತ್ತೆ. ಇದೊಂದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ SSLC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೂ ಕೂಡ ಅಷ್ಟೇ, ನೀವು SSLC ಇಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಓದಿರಲೇಬೇಕಾಗ್ತದೆ. ಹಾಗಾದ್ರೆ ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಮತ್ತೆ ನಮ್ಮ ಒಂದು ಅಂಗನವಾಡಿ ಕೇಂದ್ರಕ್ಕೆ ಹುದ್ದೆಗಳಿದ್ದಾವೆ ಇಲ್ವಾ, ಮತ್ತೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದರಲ್ಲಿ ನೋಡಬಹುದು. ನಿಮಗೆ ಸೀರಿಯಲ್ ನಂಬರ್ 1, 2 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಗದಗಿಗೆ ಸಂಬಂಧಪಟ್ಟ, ಎರಡನೇದಾಗಿ ಮುಂಡರಗಿ, ಅದೇ ರೀತಿಯಲ್ಲಿ ನೀವು ನೋಡಬಹುದು ನರಗುಂದನ್ನು ಕೂಡ ನೋಡಬಹುದು. ಈ ರೀತಿ ಯಾವ ಒಂದು ತಾಲೂಕಿಗೆ ನೀವು ಇನ್ಫಾರ್ಮೇಶನ್ ಬೇಕಾಗುತ್ತೆ, ಇಲ್ಲಿ ಲಿಂಕ್ ಅಂತ ಹೇಳಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಮೆನ್ಷನ್ ಆಗಿರುವಂತದ್ದು ಈ ಒಂದು PDF ಪ್ರತಿ ಒಂದು ಕೂಡ ಬರುತ್ತೆ, ಪ್ರತಿ ಒಂದು ತಾಲೂಕು ಕೂಡ ಬರುತ್ತೆ. ಅದೇ ರೀತಿ ಇಲ್ಲಿ ಮೆನ್ಷನ್ ಆಗಿರುವಂತದ್ದು ಆ ಒಂದು ಅಂಗನವಾಡಿ ಕೇಂದ್ರಗಳ ಹೆಸರು, ಮತ್ತೆ ನಗರಸಭೆ, ವಾರ್ಡ್ ಸಭೆ ಆಗಿರ್ಬೋದು, ಪಂಚಾಯತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಸಂಖ್ಯೆ, ಯಾವ ಒಂದು ಕೆಟಗರಿಗೆ ಅದನ್ನ ಮೀಸಲಿಡಲಾಗುತ್ತೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಕೆಟಗರಿ ವೈಸ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ನಿಮ್ಮ ಒಂದು ಹೋಬಳಿ ಆಗಿರ್ಬೋದು, ನಿಮ್ಮ ಒಂದು ಗ್ರಾಮ ಆಗಿರ್ಬೋದು, ಆ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಎಷ್ಟಿದಾವೆ ಅಂತ ಹೇಳಿ ನೀವು ನೋಡಿ ಅಪ್ಲಿಕೇಶನ್ ಹಾಕಬಹುದು. ಆದರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳೋದಾದ್ರೆ, ಅಪ್ಲಿಕೇಶನ್ ಹಾಕಕ್ಕೆ ನೋಡಿ, ಗದಗ ಜಿಲ್ಲೆಯಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿಲ್ಲ, ಇದು ಆಫ್ಲೈನ್ ಅಪ್ಲಿಕೇಶನ್ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ ಎಲ್ಲಿ ತಗೋಬೇಕು ಅಂತ ಕೂಡ ಹೇಳ್ತೇನೆ. ಇನ್ನು ಮೊದಲನೇದಾಗಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು 22/6/2026 ಬೆಳಗ್ಗೆ 10 ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 30/7/2026 ಸಾಯಂಕಾಲ 5 ಗಂಟೆ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂದ್ರೆ, ನೀವು ಸಂಬಂಧಪಟ್ಟಂತಹ ತಾಲೂಕಿಗೆ ಹೋಗಿ ಅರ್ಜಿಯನ್ನು ಕೇಳಿದ್ರೆ ಅವರು ಅರ್ಜಿ ಅಪ್ಲಿಕೇಶನ್ ಕೊಡ್ತಾರೆ, ಹಿಂಗೆ ನಾವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಂತ ಹೇಳಿ. ಸೊ ನಿಮ್ಮ ತಾಲೂಕಲ್ಲಿ ಒಂದು ತಾಲೂಕಿನ ಒಂದು ಅಡ್ರೆಸ್ ಕೂಡ ಕೊಡಲಾಗುತ್ತೆ. ಇಲ್ಲಿ ನೋಡಬಹುದು. ಈ ಒಂದು ಈಗ ನಾನು ಓಪನ್ ಮಾಡಿರುವಂತದ್ದು ಗದಗ ಜಿಲ್ಲೆಯಲ್ಲಿ ಈ ಒಂದು ಅಡ್ರೆಸ್ ಏನಿದೆ, ಈ ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಕೊಡಿದ್ರೆ ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ ಮಾಡಿ ಅದರ ಮೇಲೆ ಅಡ್ರೆಸ್ ಅನ್ನು ಕೂಡ ಇದೇ ಅಡ್ರೆಸ್ ಅನ್ನ ಬರೆದು ನೀವು ಅಲ್ಲಿ ಫಿಸಿಕಲಿ ಹ್ಯಾಂಡ್ ಓವರ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನೀವೇನು ಅಪ್ಲಿಕೇಶನ್ ಹಾಕ್ತೀರಾ ಅದ್ರ ಮೇಲೆ ನೀವು ಯಾವ ಒಂದು ಹುದ್ದೆಗೆ ಆಗ್ತಾ ಇದ್ದೀರಾ ಅಂತ ಅಪ್ಲಿಕೇಶನ್ ಮೇಲೆ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಒಂದು ಎನ್ವಲಪ್ ಕವರ್ ಅಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕಿ ಅಂತ ಬರೀಬೇಕಾಗತ್ತೆ, ಮತ್ತೆ ಅಡ್ರೆಸ್ ಕೂಡ ಬರೀಬೇಕಾಗತ್ತೆ. ಇದನ್ನ ಬರೆದು ನೀವು ಆ ಸಂಬಂಧಪಟ್ಟಂತ ನೀವು ಇನ್ಸ್ಟ್ರಕ್ಟರ್ ಹೇಳ್ತಾರೆ ಅಲ್ಲಿ ಎಲ್ಲಿ ಹಾಕಬೇಕು ಅಂತ, ಅಥವಾ ಅವರೇ ಬೈ ಹ್ಯಾಂಡ್ ಇಸ್ಕೊಂಡು ಕೂಡ ಅಪ್ಲಿಕೇಶನ್ ಈ ಒಂದು ಲಾಸ್ಟ್ ಡೇಟ್ ಏನಿದೆ 30/7/2026 ಅಷ್ಟರೊಳಗೆ ಕೊಡಬೇಕಾಗುತ್ತೆ. ಎಲ್ಲಾ ತಾಲೂಕುಗಳಿಗೂ ಕೂಡ ಒಂದೇ ಲಾಸ್ಟ್ ಡೇಟ್ ಆಗಿರುತ್ತೆ, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಾವು ನೋಡೋದಾದ್ರೆ, ಡಾಕ್ಯುಮೆಂಟ್ಸ್ ಏನ್ ಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸೈನ್ಗಳು ಏನ್ ಬೇಕು ಅಂತ ನಾವು ನೋಡೋದಾದ್ರೆ, ನಾನು ಕಾಮನ್ ಆಗಿ ಎಲ್ಲರಿಗೂ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಅದಾದ ನಂತರ ಸ್ಪೆಷಲ್ ಡಾಕ್ಯುಮೆಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಅರ್ಜಿ ಆನ್ಲೈನ್ ಅಂತ ಬರಲಾಗುತ್ತೆ. ಅರ್ಜಿ ಆನ್ಲೈನ್ ಅಲ್ಲ, ಆಫ್ಲೈನ್ ಅಲ್ಲಿ ಇರುವಂತಹ ಒಂದು ಅರ್ಜಿಯನ್ನು ತಗೋಬೇಕು. ಅರ್ಜಿ ಆದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಜನನ ಪ್ರಮಾಣ ಪತ್ರ ಅಥವಾ SSLC ಅಂಕಪಟ್ಟಾಗಿದೆ, SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡಬೇಕಾಗುತ್ತೆ. ಕಾರ್ಯಕರ್ತೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರು SSLC ಪ್ಲಸ್ PUC ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡಬೇಕು. ಅಂಗನವಾಡಿ ಸಹಾಯಕಿ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರು ಬರೀ SSLC ಅಂಕಪಟ್ಟಿಯನ್ನು ಕೊಟ್ಟರೆ ಸಾಕಾಗುತ್ತೆ. ಅದಾದ ನಂತರ ಅಂದ್ರೆ ಒಂದೇ ಒಂದು ಡಾಕ್ಯುಮೆಂಟ್ ಎರಡು ಬರುತ್ತೆ. ಒಂದು ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್, ಆಮೇಲೆ ನಿಮ್ಮ ವಿದ್ಯಾರ್ಥಿ ಪ್ರೂಫ್ಗೆ SSLC ಅಂಕಪಟ್ಟಿ ಎರಡಕ್ಕೂ ಕೂಡ ಬರುತ್ತೆ. ಅದಾದ ನಂತರ ಇದೊಂದು ಬಹಳ ಇಂಪಾರ್ಟೆಂಟ್, 3 ವರ್ಷದೊಳಗಡೆ ನೀವು ವಾಸಸ್ಥಳದ ದೃಢೀಕರಣ ಪತ್ರವನ್ನ ತಹಸೀಲ್ದಾರರಿಂದ ಅಥವಾ ಉಪ ತಹಸೀಲ್ದಾರರಿಂದ ಪಡ್ಕೋಬೇಕಾಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಅದಾದ ನಂತರ
ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಕೊಡಬೇಕಾಗುತ್ತೆ. ಅದಾದ ನಂತರ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಯಾವುದೇ ಆಗಿದ್ರು ಕೂಡ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ನಾರ್ಮಲ್ ಆಗಿ ಎಲ್ಲರೂ ಕೊಡಬೇಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳು ಏನೇನು ಕೊಡಬೇಕಂತ ಡಿಸ್ಕಸ್ ಮಾಡ್ತೀನಿ. ಎಕ್ಸ್ಟ್ರಾ ಅಂದರೆ ಕೆಲವೊಬ್ರು ಅವರಿಗೆ ಸ್ಪೆಷಲ್ ರಿಸರ್ವೇಷನ್ ಬೇಕಾದಂಥ ಸಂದರ್ಭದಲ್ಲಿ ಅವರು ಅದನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಏನೇನು ಡಾಕ್ಯುಮೆಂಟ್ಸ್ ಇರ್ತವೆ ಎಲ್ಲವೂ ಕೂಡ ನೀವು ಗೆಜೆಟೆಡ್ ಆಫೀಸರಿಂದ ಸೈನ್ ಹಾಕ್ಸ್ಬೇಕು, ಗ್ರೀನ್ ಪಿನ್ ಇಂದ ಅಟೆಸ್ಟೆಡ್ ಮಾಡಿಸಿ ಅದನ್ನು ಕೊಡಬೇಕಾಗುತ್ತೆ. ಇದಷ್ಟು ಬಹಳ ಇಂಪಾರ್ಟೆಂಟು. ಅದಾದ ನಂತರ ಇಷ್ಟು ಡಾಕ್ಯುಮೆಂಟ್ಸ್ ಆದ ನಂತರ ಕೆಲವರು ಏನಾರು ಅಂಗವಿಕಲರಾಗಿದ್ದರೆ ಅಂತಹ ಕ್ಯಾಂಡಿಡೇಟ್ಗಳು ಅಂಗವಿಕಲರ ಪ್ರಮಾಣ ಪತ್ರ, ವಿಚ್ಛೇದನ ಆಗಿದ್ರೆ ವಿಚ್ಛೇದನ ಪ್ರಮಾಣ ಪತ್ರ, ಪತಿ ಏನಾರ ಮರಣ ಹೊಂದಿದ್ರೆ ಅದಕ್ಕೆ ವಿಧವಾ ಪ್ರಮಾಣ ಪತ್ರ ಅಂತ ಕೇಳಲಾಗುತ್ತೆ. ಇವೆಲ್ಲವೂ ಕೂಡ ಇದ್ರೆ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಸ್ಪೆಷಲ್ ರಿಸರ್ವೇಷನ್ ಕೂಡ ಸಿಗುವಂಥದ್ದು. ಎಕ್ಸ್ಟ್ರಾ ಇವೆಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಕೊಡಬಹುದು. ಇಲ್ಲಾಂದ್ರೆ ಜನರಲ್ ಆಗಿ ನಾನು ಆಲ್ರೆಡಿ ಎಷ್ಟು ಡಾಕ್ಯುಮೆಂಟ್ಸ್ ಡಿಸ್ಕಸ್ ಮಾಡಿದೆ ಅಷ್ಟು ಮಾತ್ರ ಕೊಟ್ಟರು ಕೂಡ ನಡೆಯುತ್ತೆ. ಆದರೆ ಎಲ್ಲವೂ ಕೂಡ ನೀವು ಗ್ರೀನ್ ಪೆನ್ನಿಂದ ಅಟೆಸ್ಟೇಟ್ ಮಾಡಿಸಿ ಕೊಡಬೇಕಾಗತ್ತೆ. ಆಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಇರೋದು, ಈಗ ಒಂದು ಆದೇಶದಲ್ಲಿ ಅಂದರೆ ರಿಕ್ವೈರ್ಮೆಂಟ್ ಅಲ್ಲಿ ಒಂದು ಮಾರ್ಪಾಡು ಹೊಂದಿರುವಂಥದ್ದು, ಇದು ಬಹಳಷ್ಟು ಇಂಪಾರ್ಟೆಂಟು. ಆಮೇಲೆ ಬಹಳ ಜನಕ್ಕೆ ಹೆಲ್ಪ್ ಆಗುವಂಥದ್ದು. ಯಾಕಂದ್ರೆ ಇದರಲ್ಲಿ ಆದ್ಯತೆಯನ್ನು ಮುಂಚೆ ಏನು ಮಾಡ್ತಾ ಇದ್ರು, 5 ಅಂಕಗಳಿಗೆ ಮಾತ್ರ ಕೊಡ್ತಾ ಇದ್ರು. ನಿಮ್ಮ ಒಂದು SSLC ಅಥವಾ PUC ಮಾರ್ಕ್ಸ್ ಬೇಸ್ ಮೇಲೆ ಸೆಲೆಕ್ಟ್ ಆಗುವಂಥದ್ದು ಇದು. ಸೊ ನಿಮಗೆ ಅದಕ್ಕೆ ಮಾತ್ರ 5 ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ರು. ಯಾರು ವಿಧವೆ ಆಗಿರ್ಬೋದು ಅಥವಾ ರೈತರ ಪತಿ ವಿಧವೆ ಆಗಿರ್ಬೋದು, ಆಸಿಡ್ ದಾಳಿಗೆ ತುತ್ತಾದರಾಗಿರ್ಬೋದು ಇಂಥ ಕ್ಯಾಂಡಿಡೇಟ್ಸ್ಗೆ. ಬಟ್ ಈಗ ಏನು ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು, ಮೊದಲನೇದಾಗಿ ವಿಧವೆ ಅವರಿಗೆ ಪ್ರಿಯಾರಿಟಿನ ಕೊಡಲಾಗುತ್ತೆ. ಮಾರ್ಕ್ಸ್ ಎಷ್ಟು ಅಂತ ಹೇಳೋದಾಗಲ್ಲ. ಸೊ ವಿಧವೆ ಅವರಿಗೆ ಪ್ರಿಯಾರಿಟಿನ ಕೊಡಲಾಗುತ್ತೆ. ಅದರಲ್ಲೂ ಕೂಡ ರೈತರ ಹೆಂಡತಿ ಏನಾದರೂ ವಿಧವೆ ಆಗಿದ್ರೆ, ರೈತರ ಪತ್ನಿ ಏನಾದರೂ ವಿಧವೆ ಆಗಿದ್ರೆ ಅಂಥವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡಲಾಗುತ್ತೆ. ಎರಡನೇದು ಸಾಮಾನ್ಯ ವಿಧವೆಯವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಮೂರನೇದು ನಿಮಗೆ ಆಸಿಡ್ ದಾಳಿಗೆ ತುತ್ತಾದಂಥ ಕ್ಯಾಂಡಿಡೇಟ್ಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಸೊ ಅದಾದ ನಂತರ 4ನೇದು ಬಂದು ನಿಮಗೆ ವಿಚ್ಛೇದನ ಪಡೆದಂತಹ ಅಭ್ಯರ್ಥಿಗಳಿಗೆ ನಿಮಗೆ ಪ್ರಿಯಾರಿಟಿನ ಕೊಡಲಾಗುತ್ತೆ. ಈ ರೀತಿ ಪ್ರಿಯಾರಿಟಿನ ಕೊಡಲಾಗುತ್ತೆ ಸೆಲೆಕ್ಷನಲ್ಲಿ. ಅದಾದ ನಂತರ ನಾರ್ಮಲ್ ಕ್ಯಾಂಡಿಡೇಟ್ಸ್ಗಳಿಗೆ ಇದರಲ್ಲಿ ಪ್ರಿಯಾರಿಟಿನ ಕೊಡುವಂಥದ್ದು. ಸೊ ಇಷ್ಟು ಕೂಡ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರವನ್ನು ನಾನು ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಮಾಡಬೇಕಂತ ಪ್ರೊಸೀಜರ್ ಆಗಿ ತಿಳಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸು ಅಥವಾ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ನಮಗೆ ಕ್ವಶನ್ಸನ್ನು ಕೇಳಿ ಅಪ್ಲಿಕೇಶನ್ ನಿಮ್ಮದಾಗಿ ಮತ್ತೆ ನೀವು ಕೆಲಸವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.